ಎಸ್ಐಆರ್ ಸೆಪ್ಟೆಂಬರ್ 1ಕ್ಕೆ ಮಹಾ ಹೋರಾಟ. ಕರ್ನಾಟಕ ರಾಜ್ಯದಲ್ಲಿ ಬರೋಬ್ಬರಿ 60 ಲಕ್ಷ ಅರ್ಹ ಮತದಾರರ ಮತದಾನದ ಹಕ್ಕನ್ನ ಯಾವುದೇ ಪೂರ್ವ ಮಾಹಿತಿ ಇಲ್ಲದೆ, ಯಾವುದೇ ತನಿಖೆ ಇಲ್ಲದೆ ಏಕಾಏಕಿ ಡಿಲೀಟ್ ಮಾಡಿದೆ ಚುನಾವಣಾ ಆಯೋಗ. ಇನ್ನು 44 ಲಕ್ಷ ಮತದಾರರಿಗೆ ನೀವು ಈ ದೇಶದ ಪ್ರಜೆಗಳ, ನಮಗೆ ಯಾಕೋ ಡೌಟ್ ಬರ್ತಾ ಇದೆಯಲ್ಲ, ನಿಮಗೆ ನೋಟಿಸ್ ಕಳಿಸ್ತೀವಿ ಅಂತ ಹೇಳಿ ಮಾನಸಿಕವಾಗಿ ಹಿಂಸೆ ಕೊಡೋದಕ್ಕೆ ಪ್ರಿಪೇರ್ ಆಗ್ತಿದೆ. ಸ್ನೇಹಿತರೆ, ಇದು ನಮ್ಮ ಕರ್ನಾಟಕದಲ್ಲಿ ಎಸ್ಐಆರ್ ಅಂದ್ರೆ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಹೆಸರಿನಲ್ಲಿ ನಡೆದಿರುವಂತಹ ಬಹುದೊಡ್ಡ ಆಘಾತಕಾರಿ ಘಟನೆ. ಕರ್ನಾಟಕದ ನಾಗರಿಕ ಸಂಘಟನೆಗಳು ಒಟ್ಟಾಗಿ ಇತಿಹಾಸದಲ್ಲೇ ಮೊದಲ ಬಾರಿಗೆ ಕೇಂದ್ರ ಚುನಾವಣಾ ಆಯೋಗದ ವಿರುದ್ಧವೇ ಒಂದು ಸಾಂಕೇತಿಕ ಎಫ್ಐಆರ್ ದಾಖಲಿಸಿದೆ. ಏನಿದು ಎಫ್ಐಆರ್? ತನ್ನದೇ ದೇಶದ ನಾಗರಿಕರಿಗೆ ಚುನಾವಣಾ ಆಯೋಗ ಎಸಗಿರುವ ಆ ಮಹಾ ಅಪರಾಧಗಳೇನು ಅನ್ನೋ ಆಘಾತಕಾರಿ ವಿಚಾರಗಳನ್ನ ನಿಮ್ಮ ಮುಂದೆ ತರೋ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ. ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ನಾನು ಚಂದ್ರು. ಮುಖ್ಯ ವಿಷಯಕ್ಕೆ ಬರೋಕ್ಕೂ ಮುಂಚೆ ನಮ್ಮ ಕಡೆಯಿಂದ ಒಂದು ಸ್ಪಷ್ಟನೆ. ಚುನಾವಣಾ ಆಯೋಗದ ವಿರುದ್ಧ ನಾಗರಿಕ ಸಮಾಜ ಮಾಡ್ತಿರುವ ಈ ಆರೋಪಗಳು ಮಳೆ ಗಾಳಿ ಅನ್ನದೆ, ಹಗಲು ರಾತ್ರಿ ಎಂದೇ ಮನೆ ಮನೆಗೆ ಅಲೆದು ದುಡಿದ ನಮ್ಮ ಬಡ BLOಗಳ ಮೇಲಾಗಲಿ ಅಥವಾ ನಮ್ಮ ರಾಜ್ಯದ ಮುಖ್ಯ ಚುನಾವಣಾಧಿಕಾರಿಗಳ ಮೇಲಾಗಲಿ ಅಲ್ಲ. ಈ ನೇರ ಆರೋಪ ಇರೋದು ಇಂತಹ ಅವೈಜ್ಞಾನಿಕ, ಅಸಂವಿಧಾನಿಕ ಮತ್ತು ಜನವಿರೋಧಿ ಪ್ರಕ್ರಿಯೆಗಳನ್ನ ರೂಪಿಸಿ ಜನರ ಮೇಲೆ ಹೇರದಂತ ಚುನಾವಣಾ ಆಯೋಗ ಮತ್ತು ಅದನ್ನ ಆಯ್ಕೆ ಮಾಡದಂತಹ ಕೇಂದ್ರ ಸರ್ಕಾರದ ವಿರುದ್ಧ ಮಾತ್ರ. ಈಗ ಪ್ರಮುಖ ವಿಷಯಕ್ಕೆ ಬರೋಣ. ಯಾಕೆ ಈ ಆಕ್ರೋಶ ಅಂತ ನೀವು ನಮ್ಮನ್ನ ಪ್ರಶ್ನೆ ಮಾಡಬಹುದು. ಸ್ನೇಹಿತರೆ, ನಮ್ಮ ದೇಶದಲ್ಲಿ ಈ ಎಸ್ಐಆರ್ ಅನ್ನೋ ಕೇಂದ್ರ ಸರ್ಕಾರದ ಪ್ರೀ ಪ್ಲಾನ್ಡ್ ಪ್ರಕ್ರಿಯೆ ಶುರುವಾದ್ಮೇಲೆ ಪಾಕಿಸ್ತಾನ, ಬಾಂಗ್ಲಾದೇಶ ಅಕ್ರಮ ವಲಸಿಗರು ಅನ್ನೋ ಟ್ರಂಪ್ ಕಾರ್ಡ್ ಹಿಡ್ಕೊಂಡು ಬಿಹಾರ ಮತ್ತೆ ಪಶ್ಚಿಮ ಬಂಗಾಳದಲ್ಲಿ ನಿರ್ದಿಷ್ಟ ವರ್ಗದ ಲಕ್ಷಾಂತರ ಅರ್ಹ ಮತದಾರರನ್ನ ಅಕ್ರಮವಾಗಿ ತೆಗೆದುಹಾಕಲಾಗಿದೆ. ಇದನ್ನ ಗಮನಿಸಿದಂತಹ ಕರ್ನಾಟಕದ ನಾಗರಿಕ ಸಮಾಜ ಮೊದಲೇ ಎಚ್ಚೆತ್ತುಕೊಂಡು ರಾಜ್ಯ ಮತ್ತು ಕೇಂದ್ರ ಚುನಾವಣಾ ಆಯೋಗಕ್ಕೆ ಸತತವಾಗಿ ಎಚ್ಚರಿಕೆಯನ್ನ ಕೊಡ್ತಾನೆ ಬಂತು. ಆದ್ರೆ ಚುನಾವಣಾ ಆಯೋಗ ಅದನ್ನ ಉದ್ದೇಶಪೂರ್ವಕವಾಗಿ ನಿರ್ಲಕ್ಷ್ಯ ಮಾಡಿದ್ದರ ಫಲವಾಗಿ ಕರ್ನಾಟಕದಲ್ಲಿ ಇವತ್ತು ಬರೋಬ್ಬರಿ 1.8 ಕೋಟಿ ಜನರ ಕುತ್ತಿಗೆ ಮೇಲೆ ಎಸ್ಐಆರ್ ಅನ್ನೋ ತೂಗತ್ತಿ ಬಂದುಬಿಟ್ಟಿದೆ. ಯಾವುದೇ ಪೂರ್ವ ಸಿದ್ಧತೆ ಇಲ್ಲದೆ, ಪ್ರಚಾರ ಕೂಡ ಮಾಡದೆ, BLOಗಳಿಗೆ ಸರಿಯಾದ ತರಬೇತಿಯನ್ನೂ ಕೂಡ ನೀಡದೆ ಏಕಾಏಕಿ ಕರ್ನಾಟಕದಲ್ಲಿ ಕರಡು ಪಟ್ಟಿಯನ್ನ ಬಿಡುಗಡೆ ಮಾಡೇ ಬಿಟ್ಟಿದೆ ಚುನಾವಣಾ ಆಯೋಗ. ಆ ಪಟ್ಟಿಯ ಅಂಕಿಅಂಶಗಳನ್ನ ನೋಡಿದ್ರೆ ಪ್ರತಿಯೊಬ್ಬ ನಾಗರಿಕನಿಗೂ ಕೂಡ ನಡುಕ ಹುಟ್ಟುತ್ತೆ. ಸ್ನೇಹಿತರೆ, ಈ ಎಸ್ಐಆರ್ ನಡೆಯೋದಕ್ಕೂ ಮುಂಚೆ ಕರ್ನಾಟಕದಲ್ಲಿದ್ದಂತಹ ಒಟ್ಟು ಮತದಾರರು ಅಂದ್ರೆ ವೋಟರ್ಸ್ 5,54,00,000 ಜನರು. ಎಸ್ಐಆರ್ ಆದ್ಮೇಲೆ ASDDO ಅಡಿ ಡಿಲೀಟ್ ಆದ ಮತಗಳು ಬರೋಬ್ಬರಿ 1.8 ಕೋಟಿ. ಅಂದ್ರೆ ಕರ್ನಾಟಕದಲ್ಲಿದ್ದ ಒಟ್ಟು 5,54,00,000 ಮತದಾರರಲ್ಲಿ ASDDO ಕ್ಯಾಟಗರಿ ಅಡಿಯಲ್ಲಿ ಬರೋಬ್ಬರಿ 1,08,00,000 ಮತಗಳನ್ನ ಡಿಲೀಟ್ ಮಾಡಲಾಗಿದೆ. ಈ ASDDO ಅಂದ್ರೆ ಆಬ್ಸೆಂಟ್, ಶಿಫ್ಟೆಡ್, ಡೆತ್, ಡೂಪ್ಲಿಕೇಟ್ ಮತ್ತೆ ಅದರ್ಸ್ ಪಟ್ಟಿಯಲ್ಲಿ ಡೆಡ್ ಮತ್ತೆ ಡೂಪ್ಲಿಕೇಟ್ ಮತಗಳನ್ನ ತೆಗೆದಿರೋದಕ್ಕೆ ಯಾವುದೇ ನಾಗರಿಕ ಸಂಘಟನೆಗಳು ಕೂಡ ವಿರೋಧ ಮಾಡ್ತಾ ಇಲ್ಲ. ಆದ್ರೆ ವಿರೋಧ ವ್ಯಕ್ತ ಆಗ್ತಿರೋದು ಆಬ್ಸೆಂಟ್ ಮತ್ತೆ ಶಿಫ್ಟೆಡ್ ಅನ್ನೋ ಹೆಸರಲ್ಲಿ ಅನ್ಯಾಯ ನಡೆದಿರೋದ್ರ ಬಗ್ಗೆ. ಹಾಗಂತ ಡೆಡ್ ಮತ್ತೆ ಡೂಪ್ಲಿಕೇಟ್ ಅನ್ನೋ ಪಟ್ಟಿ ಏನಿದೆಯಲ್ಲ, ಇದು ಪರಿಶುದ್ಧವಾದಂತ ಪಟ್ಟಿ ಅಂತ ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಇದರಲ್ಲೂ ನಮ್ಮ ಊಹೆಗೂ ಮೀರಿರೋ ಅವಾಂತರ ಆಗೋಗಿದೆ. ಅದಕ್ಕೆ ಸಾಕಷ್ಟು ಉದಾಹರಣೆಗಳು ಕೂಡ ನಮ್ಮ ಕಣ್ಣು ಮುಂದಿದೆ. ಆದ್ರೆ ಈಗ ನಾವು ಫೋಕಸ್ ಮಾಡಬೇಕಾಗಿರುವಂತಹ ಅತ್ಯಂತ ಕ್ರಿಟಿಕಲ್ ವಿಚಾರ ಅಂದ್ರೆ ಆಬ್ಸೆಂಟ್, ಶಿಫ್ಟೆಡ್ ಮತ್ತೆ ಅದರ್ಸ್ ಅಂತ ಇದೆಯಲ್ಲ ಇದು. ಯಾಕಂದ್ರೆ ಒಬ್ಬ ಕೂಲಿ ಕಾರ್ಮಿಕ ಹೊಟ್ಟೆಪಾಡಿಗಾಗಿ ಊರಿಂದೂರಿಗೆ ಕೂಲಿಗೆ ಹೋಗಿರೋ ಸಮಯದಲ್ಲಿ BLO ಅವನ ಮನೆಗೆ ಬಂದಾಗ ಆತ ಸಿಗಲಿಲ್ಲ ಅನ್ನೋ ಕಾರಣಕ್ಕೆ ಅವನನ್ನ ಆಬ್ಸೆಂಟ್ ಅಂತ ಲಿಸ್ಟ್ ಮಾಡಿ ಚುನಾವಣಾ ಆಯೋಗ ಡಿಲೀಟ್ ಮಾಡಿಬಿಟ್ಟಿದೆ. ಇನ್ನು ಬಾಡಿಗೆ ಮನೆಯಲ್ಲಿರೋರು ಮನೆ ಬದಲಾಯಿಸಿದ್ರೆ ಅವರಿಗೆ ಫಾರ್ಮ್ 8 ಕೊಟ್ಟು ಅವರ ವಿಳಾಸನ ಅಪ್ಡೇಟ್ ಮಾಡೋ ಬದಲು ಶಿಫ್ಟೆಡ್ ಅಂತ ಪಟ್ಟಿ ಮಾಡಿ ಅವರನ್ನು ಡಿಲೀಟ್ ಮಾಡಿಬಿಟ್ಟಿದೆ. ಈಗ ನಮಗ್ ನಾವೇ ಕೇಳ್ಕೊಳ್ಬೇಕಾಗಿರುವ ಪ್ರಶ್ನೆ ಏನು ಅಂದ್ರೆ, ನಮ್ಮ ದೇಶದಲ್ಲಿ ಹೊಟ್ಟೆಪಾಡಿಗೆ ಅಂತ ದುಡಿಯೋಕ್ ಹೋಗೋದೇ ಅಪರಾಧನ? ಬಾಡಿಗೆ ಮನೆ ಬದಲಾಯಿಸೋದೇ ತಪ್ಪ? ಅದ್ಯಾವ ದೇಶದ ಸಂವಿಧಾನದ ಅಡಿನಲ್ಲಿ ಈ 50 ಲಕ್ಷಕ್ಕೂ ಹೆಚ್ಚು ದುಡಿಯುವ ಹಾಗೂ ಶೋಷಿತ ವರ್ಗಗಳ ಮತದಾನದ ಹಕ್ಕನ್ನ ಕಿತ್ಕೊಂಡ್ರಿ? ಈ ಪ್ರಶ್ನೆಗಳನ್ನ ನಾಗರಿಕ ಸಂಘಟನೆಗಳು ಸಾಂಕೇತಿಕ ಎಫ್ಐಆರ್ ನಲ್ಲಿ ಉಲ್ಲೇಖ ಮಾಡಿದೆ. 2002ರ ಲಿಂಕಿಂಗ್ ಮತ್ತು ಲಾಜಿಕಲ್ ಡಿಸ್ಕ್ರಿಪೆನ್ಸಿ ರಹಸ್ಯ ಇದಿಷ್ಟೇ ಅಲ್ಲ, ಚುನಾವಣಾ ಆಯೋಗ ತಂದ ಇನ್ನೊಂದು ವಿಚಿತ್ರ ನಿಯಮ, ಪ್ರತಿಯೊಬ್ಬ ಮತದಾರನು 2002ರ ಮತದಾರ ಪಟ್ಟಿಯ ಜೊತೆಗೆ ತನ್ನ ಹೆಸರನ್ನ ಲಿಂಕ್ ಮಾಡ್ಕೊಳ್ಬೇಕು ಅನ್ನೋದು. ವಿಪರ್ಯಾಸ ನೋಡಿ, ಚುನಾವಣಾ ಆಯೋಗದ ಅಧಿಕೃತ ವೆಬ್ಸೈಟ್ ನಲ್ಲೇ 2002ರ ಮತದಾರ ಪಟ್ಟಿ ಜನರಿಗೆ ಸಿಗ್ತಾ ಇಲ್ಲ. ಹೀಗಿರುವಾಗ ಅದ್ಯಾವ ಆಧಾರದ ಮೇಲೆ ನೀವು ಈ 2002ರ ಲಿಂಕಿಂಗ್ ಪ್ರೊಸೀಜರ್ನ ತಗೊಂಬಂದ್ರೆ? ಈ ರೀತಿ ತಲೆಬುಡ ಇಲ್ಲದೆ ಇರೋ ನಿಯಮಾವಳಿ ತಂದ ಮೇಲೆ ಅದಕ್ಕೆ ದಾಖಲೆ ಒದಗಿಸಬೇಕಾಗಿರೋದು ಕೂಡ ನಿಮ್ಮ ಜವಾಬ್ದಾರಿ ಅಲ್ವಾ? ಈ ಗಂಭೀರ ವಿಚಾರವನ್ನ ಕೂಡ ನಾಗರಿಕ ಸಂಘಟನೆಗಳು ತಮ್ಮ ಎಫ್ಐಆರ್ ನಲ್ಲಿ ಉಲ್ಲೇಖ ಮಾಡಿ, ಮತದಾರನ ಸರಿಯಾದ ದಾಖಲೆ ಸಿಗಲಿಲ್ಲ ಅನ್ನೋ ಕಾರಣಕ್ಕೆ ಬರೋಬ್ಬರಿ 23 ಲಕ್ಷ ಜನರನ್ನ ಅನ್ಮ್ಯಾಪ್ಡ್ ಅಂತ ತೋರಿಸಿದಿರಿ.
ಲಾಜಿಕಲ್ ಡಿಸ್ಕ್ರಿಪೆನ್ಸಿ ಅಡಿಯಲ್ಲಿ 20 ಲಕ್ಷ ಜನರ ಹೆಸರನ್ನ ಸೇರಿಸಿ ಒಟ್ಟು 43 ಲಕ್ಷ ಜನರಿಗೆ ಅನುಮಾನಾಸ್ಪದ ಮತದಾರರು ಅಂದ್ರೆ ಡೌಟ್ಫುಲ್ ವೋಟರ್ಸ್ ಅಂತೇಳಿ ನೋಟಿಸ್ ಕೊಟ್ಟಿದೆ. ಹಾಗಾದ್ರೆ ನಿಮ್ಮ ಪ್ರಕಾರ ಈ 43 ಲಕ್ಷ ಜನರು ಬಾಂಗ್ಲಾದೇಶದಿಂದ ನಮ್ಮ ದೇಶಕ್ಕೆ ನುಸುಳಿ ಬಂದವರು, ನಮ್ಮದೇ ನೆಲದ ನಾಗರಿಕರನ್ನ ಈ ರೀತಿ ಶಂಕಿಸಿ ಅನುಮಾನ ಪಟ್ಟು ನಿಮ್ಮ ಕಲ್ಲಿನ ಕಚೇರಿಗಳ ಮುಂದೆ ಕೈ ಕಟ್ಟಿ ನಿಲ್ಲೋ ರೀತಿ ಮಾಡ್ತಿದ್ದೀರಲ್ಲ, ಇದು ಯಾವ ನ್ಯಾಯ? ನಟ ಪ್ರಕಾಶ್ ರಾಜ್ ಅವರಂತಹ ಪ್ರಸಿದ್ಧ ವ್ಯಕ್ತಿಯ ಮತವೇ ಡಿಲೀಟ್ ಆಗುವ ಪರಿಸ್ಥಿತಿ ಬಂದಿದೆ. ಅವರಿಗೆ ಇದರಿಂದ ಪಾರಾಗೋದಕ್ಕೆ ಬೇರೆ ದಾರಿಗಳಿದ್ರೂ ಕೂಡ ಸಾಂವಿಧಾನಿಕ ಹಕ್ಕಿಗಾಗಿ ನಿಂತು ಧ್ವನಿ ಎತ್ತಿದೆ. ಇಡೀ ಭಾರತೀಯ ಚಿತ್ರರಂಗದಲ್ಲಿ ಹೆಸರುವಾಸಿಯಾಗಿರುವಂತಹ ಒಬ್ಬ ವ್ಯಕ್ತಿಗೆ ಈ ಪರಿಸ್ಥಿತಿ ನಿರ್ಮಾಣ ಆದ್ರೆ ಇನ್ನು ಹಳ್ಳಿನಲ್ಲಿ ಇರ್ತಕ್ಕಂಥ ಸಾಮಾನ್ಯ ಬಡ ಮತದಾರನ ಗತಿ ಏನು? ಈ ಎಲ್ಲ ಗಂಭೀರ ವಿಚಾರಗಳನ್ನ ನಾಗರಿಕ ಸಂಘಟನೆಗಳು ತಮ್ಮ FIR ನಲ್ಲಿ ಉಲ್ಲೇಖ ಮಾಡಿದೆ. ನಾಗರಿಕ ಸಮಾಜದ 4 ಕಠಿಣ ಹಕ್ಕೊತ್ತಾಯಗಳು. ಇನ್ನು ಕರ್ನಾಟಕದ ನಾಗರಿಕ ಸಮಾಜ ಈ ದೋಷಪೂರಿತ ಜನವಿರೋಧಿ SIR ಕರಡು ಪಟ್ಟಿಯನ್ನ ಸಂಪೂರ್ಣವಾಗಿ ತಿರಸ್ಕರಿಸಿದೆ. ಜೊತೆಗೆ ಚುನಾವಣಾ ಆಯೋಗ ಮತ್ತು ಸರ್ಕಾರದ ಮುಂದೆ 4 ಪ್ರಮುಖ ಹಕ್ಕೊತ್ತಾಯಗಳನ್ನ ಇಟ್ಟಿದೆ. ನಂಬರ್ 1, ಕರ್ನಾಟಕದ ನಾಗರಿಕ ಸಮಾಜ ಈ SIR ಎಂಬ ಪ್ರಕ್ರಿಯೆಯನ್ನ ದೋಷಪೂರಿತ ಅನಾಗರಿಕ ಪ್ರಕ್ರಿಯೆ ಅಂತ ಘೋಷಣೆ ಮಾಡಿ ಅದನ್ನ ತಿರಸ್ಕಾರ ಮಾಡಿದೆ. ನಂಬರ್ 2, ರಾಜೀನಾಮೆಗೆ ಆಗ್ರಹ. ಇಂಥ ಅವೈಜ್ಞಾನಿಕ ಪ್ರಕ್ರಿಯೆಯನ್ನ ದೇಶದ ಅಮಾಯಕ ನಾಗರಿಕರ ಮೇಲೆ ಒತ್ತಾಯಪೂರ್ವಕವಾಗಿ ಹೇರಿರುವಂತಹ ಕೇಂದ್ರ ಮುಖ್ಯ ಚುನಾವಣಾ ಆಯುಕ್ತ ಜ್ಞಾನೇಶ್ ಕುಮಾರ್ ತಕ್ಷಣ ರಾಜೀನಾಮೆ ನೀಡಬೇಕು ಅಂತ ಆಗ್ರಹಿಸ್ತಾ ಇದೆ. ನಂಬರ್ 3, ಆಯ್ಕೆ ಸಮಿತಿ ಪುನಾರಚನೆ. ಚುನಾವಣಾ ಆಯೋಗವನ್ನ ಆಳುವ ಪಕ್ಷದ ಕೈಗೊಂಬ ಮಾಡದೆ ಅದನ್ನ ಕೇಂದ್ರದ ಬಿಜೆಪಿ ಸರ್ಕಾರಕ್ಕೆ ಗಿರವಿ ಹಿಡದೆ ಎಂದಿನಂತೆ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿಗಳು ಇರುವ ಸಮಿತಿಯೇ ಆಯುಕ್ತರನ್ನ ನೇಮಕ ಮಾಡಬೇಕು ಅನ್ನೋ ಹಕ್ಕೊತ್ತಾಯವನ್ನ ಮಂಡಿಸಿ. ನಂಬರ್ 4, ನ್ಯಾಯಾಲಯದ ಮೊರೆ. ಇನ್ನು ಈ ಇಡೀ ಪ್ರಕ್ರಿಯೆಯನ್ನ ತಕ್ಷಣ ರದ್ದುಗೊಳಿಸುವಂತೆ ಒತ್ತಾಯಿಸಿ ನಾಗರಿಕ ಸಂಘಟನೆಗಳು ನ್ಯಾಯಾಲಯದ ಕರ ತಟ್ಟಲಿವೆ. ಇನ್ನು ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಏನು ಅಂದ್ರೆ ಸೆಪ್ಟೆಂಬರ್ 1ರಂದು ಎಲೆಕ್ಷನ್ ಕಮಿಷನ್ ಚಲೋ ಅನ್ನುವಂತಹ ಬೃಹತ್ ಆಂದೋಲನವನ್ನ ಹಮ್ಮಿಕೊಂಡಿದೆ. ಕೇವಲ ಬಾಯಿ ಮಾತಲ್ಲಿ ಘೋಷಣೆಗಳನ್ನ ಕೂಗದೆ ಡೆಡ್ ಅಂತ ಡಿಲೀಟ್ ಆದ ಜೀವಂತ ಮತದಾರರನ್ನ ಆಯೋಗದ ಮುಂದೆ ನಿಲ್ಲಿಸಿ ಸಾಕ್ಷಿ ಸಮೇತ ಪ್ರತಿಭಟಿಸೋದಕ್ಕೆ ಸಜ್ಜಾಗಿದೆ. ನೆನಪಿರ್ಲಿ ಸ್ನೇಹಿತರೆ, ಸೆಪ್ಟೆಂಬರ್ 1 ಎಲೆಕ್ಷನ್ ಕಮಿಷನ್ ಚಲೋ. ನಮ್ಮ ಮತದಾನದ ಹಕ್ಕನ್ನ ಉಳಿಸ್ಕೊಳ್ಳೋಕೆ, ನಮ್ಮ ಪ್ರಜಾಪ್ರಭುತ್ವವನ್ನ ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ರಾಜ್ಯದ ಪ್ರತಿಯೊಬ್ಬ ನಾಗರಿಕನಿಗೂ ಕೂಡ ಈ ಹೋರಾಟಕ್ಕೆ ಮುಕ್ತ ಸ್ವಾಗತ ಇದೆ. ಬನ್ನಿ, ನಮ್ಮ ಹಕ್ಕುಗಳಿಗಾಗಿ ನಾವೇ ಧ್ವನಿ ಆಗ್ಬೇಕಾಗಿದೆ. ನೆನಪಿರ್ಲಿ, ಸೆಪ್ಟೆಂಬರ್ 1 ಎಲೆಕ್ಷನ್ ಕಮಿಷನ್ ಚಲೋ.